ಹೀಗೆ 50 ಜನರಿಗೆ ಅಥವಾ 50 ಶಾಸಕರಿಗೆ 50 ಕೋಟಿಯ ಆಫರ್ ಅದರ ಜೊತೆಗೇನೆ ನನ್ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಅನ್ನುವಂಥದ್ದು ಈ ಮಾತಿದೆಯಲ್ಲ, ಇದು ಬೇರೆ ಬೇರೆ ಅಂತ ವಿಶ್ಲೇಷಣೆಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಹಲವು ಸ್ಟ್ರಾಟಜಿಗಳನ್ನ ಹೆಣೆದೇ ಈ ರೀತಿಯಾದಂತ ಮಾತನ್ನ ಆಡಿದ್ದಾರೆ. ಅಂತ ಅಂದ್ರೆ ಮೂಡಾ ತನಿಖೆಗೆ ಸಂಬಂಧಪಟ್ಟಾಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಹಲವು ಆಪ್ತರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಯಾವುದೇ ಹಂತದಲ್ಲೂ ಮುಖ್ಯಮಂತ್ರಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಬಹುದಾದಂತ ಸಾಧ್ಯತೆ ಇದೆ. ಇಂಥ ಟೈಮ್ನಲ್ಲೇ ಮುಖ್ಯಮಂತ್ರಿಗಳು ಈ ಮಾತನ್ನ ಹೇಳಿರುವಂತದ್ದು ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದಂತ ರೀತಿಯಾಗಿದ್ರೂ ಕೂಡ ಮುಂದೆ ಆಗಬಹುದಾದಂತ ಸ್ಟ್ರಾಟಜಿಗಳು ಏನು ಅನ್ನುವಂಥದ್ದಕ್ಕೆ ಒಂದಷ್ಟು ಹಿಂಟ್ಸ್ ಕೊಡ್ತಾ ಇದೆ ಅಂತಾನೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಏನದು ಈ ರಿಪೋರ್ಟ್ ಅಲ್ಲಿ ನೋಡೋಣ. ಮೂಡಾ ತನಿಖೆ ಚುರುಕು ಬೆನ್ನಲ್ಲೇ ವಾರ್ನಿಂಗ್ ಸಂದೇಶ ರವಾನಿ. ಸಿಎಂ ಆಪ್ತ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡಗೆ ಇಡಿ ತನಿಖೆ ಬಿಸಿ. ಹಗರಣದ 4ನೇ ಆರೋಪಿ ದೇವರಾಜು, ಸಿಎಂ ಬಾವೈದ ಏತ್ರಿಯಾಗಿರುವ ಮಲ್ಲಿಕಾರ್ಜುನ ಸ್ವಾಮಿ ಇವರಿಬ್ಬರನ್ನು ವಿಚಾರಣೆಗೊಳಪಡಿಸಿದ ಇಡಿ ಮೊನ್ನೆಯಷ್ಟೇ ಆಪ್ತ ಸಹಾಯಕ ದಿನೇಶ್ಗೂ ಬಿಸಿ ಮುಟ್ಟಿಸಿತ್ತು. ನಿನ್ನೆ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ನನ್ನ ವಿಚಾರಣೆಗೊಳಪಡಿಸಿತ್ತು. ಇವತ್ತು ಮೂಡಾ ಮಾಜಿ ಅಧ್ಯಕ್ಷ ಸಿಎಂ ಆಪ್ತ ಮರಿಗೌಡಗೂ ಬಿಸಿ ನೀರು ಕಾಯಿಸಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿಎಂಗೆ ಇಡಿ ಟೆನ್ಷನ್ ಹೆಚ್ಚಾಗಿದ್ದು, ಇಡೀ ಆತಂಕದಲ್ಲಿ ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಸುತ್ತ ಇರೋರಿಗೆ ಇಡಿ ಖೆಡ್ಡ, ಸಿಎಂಗೂ ನೋಟಿಸ್ ಸಾಧ್ಯತೆ. ಈಗಾಗಲೇ ಸಿಎಂ ಸುತ್ತ ಇದ್ದವರನ್ನ ಇಡಿ ವಿಚಾರಣೆ ನಡೆಸಿದೆ. ಇದೀಗ ಸಿಎಂ ಮತ್ತು ಸಿಎಂ ಪತ್ನಿ ಪಾರ್ವತಿಗೂ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮುಂದಿನ 4 ದಿನಗಳಲ್ಲಿ ಮಹತ್ವದ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ. ಮೂಡಾ ತನಿಖೆ ಬಗ್ಗೆ ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಲೋಕಾಯುಕ್ತ ಎಸ್ಪಿಯಿಂದ ಮೂಡಾ ತನಿಖಾ ವರದಿ ಸಲ್ಲಿಕೆ. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಮೂಡಾ ತನಿಖೆ ಕೊನೆ ಹಂತಕ್ಕೆ ಬಂದಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಮತ್ತು ನಟೇಶ್ ವಿಚಾರಣೆ ಮಾತ್ರ ಬಾಕಿ ಇದ್ದು, ಇವರ ವಿಚಾರಣೆಗಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಪತ್ರ ಬರೆದಿದ್ದಾರೆ. ಆದರೆ ಈವರೆಗೂ ಅಧಿಕಾರಿಗಳ ತನಿಖೆಗೆ ಒಪ್ಪಿಗೆ ಸಿಕ್ಕಿಲ್ಲ. ಆದರೆ ಈವರೆಗೂ ಮುಗಿದಿರುವ ತನಿಖಾ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ವಿವಾದಿತ ಜಮೀನು ಡಿನೋಟಿಫೈ ಆಗಿದ್ದರ ಬಗ್ಗೆ ಲೋಕಾಯುಕ್ತರ ಮೊದಲ ಹಂತದಲ್ಲಿ ತನಿಖೆ ಮಾಡಿದ್ದಾರೆ. ದೇವರಾಜುಗೆ ಜಮೀನು ಡಿನೋಟಿಫೈ ಆಗಿ ದೇವರಾಜು ತಂದೆಯಿಂದ ಸಹೋದರನಿಗೆ ಬಂದಿದೆ. ಬಳಿಕ ದೇವರಾಜು ಸಹೋದರನಿಂದ ದೇವರಾಜುಗೆ ಜಮೀನು ವರ್ಗಾವಣೆಯಾಗಿದೆ. ಜಮೀನು ದಾಖಲೆಗಳನ್ನ ಕುಟುಂಬಸ್ಥರಿಂದಲೇ ವರ್ಗಾವಣೆಯಾಗಿದ್ದು, ಇದು ಸರ್ಕಾರಿ ದಾಖಲೆಯಲ್ಲಿ ಎಂಟ್ರಿ ಆಗಿಲ್ಲ. ಇದು ದೇವರಾಜ್ ಕುಟುಂಬಸ್ಥರ ನಿರ್ಲಕ್ಷ್ಯ ಎಂದು ಗೊತ್ತಾಗಿದೆ. ಇನ್ನು ಭೂಮಿ ವರ್ಗಾವಣೆಯ ಬಗ್ಗೆ ತನಿಖೆ ನಡೆಸಿದ ಲೋಕಾಯುಕ್ತರು ನಂತರ ಭೂಮಿ ಪರಿವರ್ತನೆಯಾದ ಬಗ್ಗೆ ತನಿಖೆ ನಡೆಸಿದ್ದಾರೆ. ದೇವರಾಜು ತನಗೆ ಬಂದ ಕೃಷಿ ಭೂಮಿಯನ್ನ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದ್ರು. ಈ ಕೃಷಿ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಭೂ ಪರಿವರ್ತನೆ ಮಾಡಿಸಿಕೊಳ್ತಾರೆ. ಭೂ ಪರಿವರ್ತನೆ ವೇಳೆ ಅಧಿಕಾರಿಗಳು ಲೋಪ ಎಸಗಿರುವುದು ಪತ್ತೆಯಾಗಿದೆ. ಮೂಡಾ ಡಿಸಿ ಕಚೇರಿ ಅಧಿಕಾರಿಗಳು ಭೂ ಪರಿವರ್ತನೆ ಬಗ್ಗೆ ಸರಿಯಾದ ಪರಿಶೀಲನೆ ಮಾಡಿಲ್ಲ. ಸರಿಯಾದ ಪರಿಶೀಲನೆ ನಡೆಸದೆ ಭೂ ಪರಿವರ್ತನೆ ಮಾಡಲಾಗಿದೆ ಅನ್ನೋದು ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ. ಈ ವೇಳೆ ಮಾರಾಟ ಮತ್ತು ಭೂ ಪರಿವರ್ತನೆಯಲ್ಲಿ ಸಿಎಂ ಹಸ್ತಕ್ಷೇಪವಿಲ್ಲ ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯಿಂದ ಸಿಎಂ ಕುಟುಂಬಕ್ಕೆ ಭೂಮಿ ಮಾರಲಾಗಿದೆಯಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಭೂ ಪರಿವರ್ತನೆಯ ನಂತರ 50:50 ಸೈಟ್ ಹಂಚಿಕೆ ಬಗ್ಗೆ ತನಿಖೆ ನಡೆಸಲಾಗಿದೆ. ಈ ವೇಳೆ 50:50 ಅನುಪಾತದಲ್ಲಿ 14 ಸೈಟ್ ಹಂಚಿಕೆ ಮಾಡಿರೋದ್ರಲ್ಲಿ ತಪ್ಪು ಕಂಡು ಬಂದಿದೆ. ಜಾಗ ಕಳೆದುಕೊಂಡ ಪ್ರದೇಶದಲ್ಲಿ ಬದಲಿ ನಿವೇಶನ ಕೊಡಬೇಕಿತ್ತು. ಆದರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ 14 ಸೈಟ್ ಕೊಟ್ಟಿರೋದು ಕೂಡ ತಪ್ಪು ಎಂದು ಲೋಕಾಯುಕ್ತ ವರದಿಯಲ್ಲಿದೆ. ಹೀಗಾಗಿ ಸೈಟ್ ಹಂಚಿಕೆಯಲ್ಲಿ ಸಿಎಂ ಮತ್ತು ಕುಟುಂಬದ ಪ್ರಭಾವ ಇದೆಯಾ ಅನ್ನೋ ಬಗ್ಗೆ ಕೊನೆ ಹಂತದ ತನಿಖೆ ನಡೆಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.